ಈಗ ಮೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು, ಕಾನೂನು ಮಂತ್ರಿಗಳು ಎತ್ತಿದ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಕಾನೂನು ಏನ್ ಹೇಳ್ತಾರೆ ಕೇಳಿ. ನಮ್ಮ ಸದನದ ಸದಸ್ಯರಲ್ಲ, ಅದನ್ನು ಪ್ರತಿಪಕ್ಷ ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ನೀವು ಹೇಳಿದ್ದನ್ನೇ ಪ್ರತಿಪಕ್ಷದ ನಾಯಕರಿಗೆ ಅವಕಾಶ ಕೊಡ್ತಾರೆ. ಅಧ್ಯಕ್ಷರೇ, ನ್ಯಾಯಾಲಯಕ್ಕೆ ಹೋಗ್ಲಿ, ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡಲಿ. ನಾನು ಹೇಳ್ತೇನೆ, ಕೇಳಿಸಿಕೊಳ್ಳಿ. ಆಮೇಲೆ ಹೇಳಿ, ಕಾನೂನಾತ್ಮಕ ಏನೈತಿ ಅದು ಆಗೋದಿಲ್ಲ, ಚರ್ಚೆ ಮಾಡ್ತೇವೆ. ಪ್ರತಿಪಕ್ಷ ನಾಯಕರಿಗೆ ಅಧ್ಯಕ್ಷರೇ, ಇದು ಬರೋದೇ ಇಲ್ಲ ಅಂತ ಹೇಳಿದಾರಲ್ಲ, ಅದು ಬರ್ತದೆ ಬರ್ತದೇ ಇಲ್ಲ. ಹಂಚಿಕೆ ಮಾಡ್ತಾರೆ. ಆಮೇಲೆ ಅವಕಾಶ ಕೊಡಿ, ಬರಲ್ಲ ಅಂತ ಹೇಳಿ ಅಧ್ಯಕ್ಷರು ನನಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪತ್ರಿಕೆ ಯಾವ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ದೇಶದ ಜನರ ಧ್ವನಿಯನ್ನ ಎತ್ತಿ ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ, ತನ್ಮೂಲಕ ಸಂವಿಧಾನ ತಂದಿರ್ತಕ್ಕಂಥ, ಆ ಸಂವಿಧಾನದ ಅನ್ವಯನೇ ಈ ಎಲ್ಲ ಕಾನೂನು ನಿಯಮ ಚರ್ಚೆ ಆಗಲಿ. ಮಾತಾಡ್ತೀರಾ ಸರ್? ನಾನು ತಪ್ಪು ಕಂಡು ಹಿಡಿಯೋದಕ್ಕೆ ಹೋಗೋದಿಲ್ಲ, ಅಥವಾ ಇಲ್ಲೈತ್ ನೋಡ್ರಿ ಅಂತ ತೋರ್ಸೋದಕ್ಕೆ ಹೋಗೋದಿಲ್ಲ. ಆದ್ರೆ ತಾವು ದಯಮಾಡಿ ಗಮನಿಸಬೇಕು, ಯಾವ ವಿಷಯವನ್ನ ಎತ್ತಿದ್ರು, ಯಾವ ವಿಷಯ ಸರ್? ಅದು ಸಂಬಂಧ ಏನಿದೆ? ಸಂಬಂಧ ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ ಸರ್? ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ಮೊನ್ನೆ ಸುರೇಶ್ ಕುಮಾರ್ ಅವ್ರಿಗೆ ಯಾವುದು ವಾದ ಮಾಡೋದಲ್ಲ, ನೀವೇನ್ ಹೇಳ್ತೀರಿ ಅದು ಒಪ್ಕೊಂಡ್ಬಿಡ್ತಿರ್ತೇನೆ. ಆದ್ರೆ ಒಮ್ಮೊಮ್ಮೆ ನೀವು ಬಹಳಷ್ಟು ಪಕ್ಷ ಪರವಾಗಿ ಹೋದಾಗ ನೀವು ಮಾಡ್ತಾರೆ ನಾವು ಉತ್ತರಿಸಬೇಕಾಗಿ ಪರವಾಗಿ ಮಾಡ್ಲಕತ್ತೀರಿ ಹೇಳೋದಕ್ಕೆ ಕಾನೂನು ಮಂತ್ರಿಗಳು ನೀವು ಕೇಳಿ ಅದ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ಇಷ್ಟೇ ಹೇಳ್ತೇನೆ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಕೇವಲ ಇವರು ಪ್ರಸ್ತಾಪ ಅದನ್ನೇ ಮಾಡೋದು, ಇವರು ಕೊನೆಯದಾಗಿ ಪ್ರಸ್ತಾಪ ಮಾಡೋದು ಮಾಧ್ಯಮದಲ್ಲಿ ಮೊದಲು ಈ ಸಂದರ್ಭದಲ್ಲಿ ಆಗಿದ್ದಾರೋ ಅವರಿಗೆ ಕಪಾಳ ಮೋಕ್ಷ ಆಗಿದೆ, ಕಪಾಳ ಮೋಕ್ಷ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಹೆಂಗಾಯ್ತು? ಈ ಕಪಾಳ ಮೋಕ್ಷ ಹೇಗೆ ತಗೊಂಡ್ರು? ಚರ್ಚೆ ಮಾಡಬೇಕು, ಆಗಬಾರ್ದು. ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಇದೆಲ್ಲವೂ ಕೂಡ ಗೊತ್ತಿದೆ. ಆದ್ರೆ ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಒಂದು ಘನತೆ ಇದೆ. ಬ್ಯಾಡ್ ಪ್ರೆಸಿಡೆಂಟ್ ನೀವು ಹಾಕೊಡ್ಬಾರ್ದು, ಮಂಗಳಾರತಿ ಕೆಲ ಅವಕಾಶ ಕೊಡಬಾರ್ದು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹೇಳಿಲ್ಲ. ಲೋಕಸಭೆಯ ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಇರ್ಬೋದು, ನಮಗೆ ಗಂಭೀರ ಚಲಾಯಿಸಬೇಕು ಆಗಿದೆ. ಲೋಕಸಭೆ ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಅದು ಒಂದೇ ನಿಮಿಷ ಕೆಲಸ ಮಾಡೋಣ ಸರ್. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ, ಬರೀ ಯಾರ್ಯಾರು
ನೋಟಿಸ್ ಸಹಿತ ಕೊಡೋದ್ರ ಮೂಲಕ, ಪ್ರಕರಣದಲ್ಲಿ ಅವ್ರನ್ನ ಎಳೆಯೋದ್ರ ಮೂಲಕ ನಾವು ಈ ರೀತಿ ಈ ಒಂದು ದುರ್ದೈವದ ರಾಜಕಾರಣವನ್ನ ಅಲ್ಲಪ್ಪ, ಈ ಲೋಕಸಭೆಯಲ್ಲಿ ಉತ್ತರ ಕೊಡ್ಬೇಕು. ಎಲ್ಲಿ ಬಂದೆ ಸಂಬಂಧ ಇಲ್ದೇ ಎದ್ಬಿಟ್ಕೊಂಡು ಮಾತಾಡ್ತಾರೆ ನೋಡಿ ಅವರು. ಇದು ಇವರು ವೋಟ್ ಚೋರಿ ಅಂತಾರಲ್ಲ, ಇದು ಹೆರಾಲ್ಡ್ ಚೋರಿ. ಚರ್ಚೆ ಮಾಡ್ತೀವಿ. ಹೆರಾಲ್ಡ್ ಚೋರಿ, ವೋಟ್ ಚೋರಿ, ಹೆರಾಲ್ಡ್ ಚೋರಿ ಕತೆ. ಲೋಕಸಭೆ ಚರ್ಚೆ ಮಾಡಿದ್ರೆ 26 ಜನ ಗೆಲ್ತಾ ಇರಲಿಲ್ಲ ಅಲ್ಲಿ. ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ. ಅದನ್ನು ಚರ್ಚೆ ಮಾಡೋಣ. ನೀವೆದ್ದು ಅವರಿಗೆ ಮಾತಾಡಲಿ. ಈ ಮನೆ ಸದಸ್ಯರು ಚರ್ಚೆ ಅಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಕ್ಕೆ ಹೋಗಿದೆ ನೋಡಿ. ಈಗ The parliament and the state assemblies are being created by Constitution of India. The constitutionally created bodies like CBI, ED, and income tax, CBC, they are the independent bodies. When these institutions are created by Constitution, their function must be very clearly directed by the Constitution itself. When the constitutionally created bodies are being used as political offense with the vested interest and the party in ruling party, this house has got every right to. This house has got every right to protect the constitution and as well the democracy and its functioning. ಕುತ್ಕೋತೀವಿ ಅಷ್ಟೇ. The democracy and its functioning. ನಿಯಮಾವಳಿ That is wrong because these ಬೇರೆ laws ಕೆಲಸ are ಮಾಡ್ತಾ ನೀವು created by Constitution. ಅವ್ರ ಭಾಷೆನ ನಮ್ಗೆ ಅರ್ಥ ಆಗಲ್ಲ. ಕೆಲಸ ಮಾಡಿ. Used politically. ನಿಯಮಾವಳಿ ಪುಸ್ತಕ ಹಾಕಿರ್ಬೇಕು, ಸದನ ಹಾಕಿರ್ಬೇಕು ಹೇಳಿ. ಖುಷಿ ಬಂದಂಗೆ ಸದನ ನಡೆಸಿ ಹಂಗಾರೆ. ನೋಡಿ ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಕ್ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಯ್ತು. ನೀವು ಪುಸ್ತಕದ ಪ್ರಕಾರ ಮಾಡೋದು ಇಲ್ಲಿ ಕ್ಲಿಯರ್ ಆಗಿದೆ. ಏನು ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್ ಇದು. ಸಾರ್ವಜನಿಕ ಮಹತ್ವದ ವಿಷಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ಸಬ್ಮಿಟ್ ಮಾಡಿ ಸರ್. ಬಾಲಕೃಷ್ಣ ಶಿವಲಿಂಗ ಅವ್ರೆ, ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ನ್ಯಾಷನಲ್ ಆಯ್ತಾ ಮಾತಾಡ್ಲಿ. ಏನಿದೆ ಒಂದು ಘನವತ್ತ ನ್ಯಾಯಾಲಯ ಮಂಗಳಾರತಿ ಚರ್ಚೆ ಮಾಡ್ತಾ ಇರೋದು ಪನ್ನಣ್ಣ. ಈ ಸದನದ ಸದಸ್ಯರ ಘನವತ್ತ ನ್ಯಾಯಾಲಯ ಮಕ್ಕ ಮಂಗಳಾರತಿ ಎತ್ತಿದೆ. ಇದು ಒಂದು ಬಹಳ ಮಹತ್ವಪೂರ್ಣವಾದ್ದು. ಅದು ಮಕ್ಕಳಿದೆ. ಶಿವಲಿಂಗ ಮಾತಾಡ್ಲಿ. ಬೇರೆಯವ್ರು ಮಾತಾಡುವಾಗ ನೀವು ಮಾತಾಡ್ತೀರಿ, ನೀವೇ ಮಾತಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿರಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ಈಗ CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಹಾಕ್ಬೋದು. ನೀವು ಮಾತ್ರ ಕೇಸ್ಗಳು ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ? ಇವಾಗ ಕೋರ್ಟ್ ಹೋಗಿ ಸ್ಟೇ ತಗೊಂಡಿದ್ದಾರೆ ಅವರೆಲ್ಲ. ಅಧ್ಯಕ್ಷೆ, ನಿಮಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅರ್ಥನೇ ಇಲ್ಲ ಬಿಡಿ ಅಂತ ನೋಡಿ.
ಈಗ ಇಷ್ಟೆಲ್ಲ ಡಿ ಕೆ ಅದೇನೀಗ ಅಧ್ಯಕ್ಷರೇ ಡಿ ಕೆ ಶಿವಕುಮಾರ್ ಈಗ ಅವರು ಅಧ್ಯಕ್ಷರೇ, ನಾಳೆ ನಾನು ಜೀರೋ ಅವರ್ನಲ್ಲಿ ಸಚಿವರು ಉತ್ತರ ಕೊಡ್ತಾರೆ. 79 ಕೇಸ್ ಹಾಕ್ಯಾರಲ್ಲ ಅದ್ರ ಬಗ್ಗೆ ಚರ್ಚೆ ನಾವು ಮಾತಾಡಿ ಮಾಡ್ತೇನೆ. ಪಾಟೀಲ್ ಮಾತಾಡಿ ಸರ್ಕಾರ ಡಿ ಕೆ ಶಿವಕುಮಾರ್ ಬರುವಾಗ ಟ್ವೀಟ್ ಇದ್ರೆ ಅವ್ರನ್ನ ಸಿಎಂ ಮಾಡ್ರಿ. ಅದಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ. ಸಿಎಂಗೆ ಡಿ ಕೆ ಶಿವಕುಮಾರ್ ಸಿಎಂ ಮಾಡಿ ಅಂತ ಒಬ್ರು ಎದೋಳಲ್ಲ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ ಅಶೋಕ್ ನಿಮಿಷ ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ನಾವು ವಿರೋಧ ಪಕ್ಷ ನಾಯಕರು ಮಾಡಿ ಬಸವರಾಜ ಪಾಟೀಲ್ ಮತ್ತೆ ನಮ್ಮನ್ನ ಯಾಕೆ ಕೇಳ್ತೀರಾ? ಯತ್ನಾಳ್ ಸಸ್ಪೆಂಡ್ ಮಾಡಿದ್ರ ಪಾರ್ಟಿ ಡಿಸಿಷನ್ ಅದು. ಅಶೋಕ್ ಮಾನ್ಯ ಅಧ್ಯಕ್ಷ ಆಯ್ತು ಈಗ ಅಧ್ಯಕ್ಷ ಸರ್ ಅಧ್ಯಕ್ಷ ನೀವು ಸದನ ಹಿಂಗೆ ದುರುಪಯೋಗ ಮಾಡಬಾರ್ದು ನಿಮ್ ಪೀಠದಿಂದ. ಸದನನ ಹಿಂಗೆ ಆಯ್ತು. ದುರುಪಯೋಗ ಮಾಡಬೇಡಿ ಈ ಪೀಠದಿಂದ. ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು. ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರೀತೀರಿ, ಯಾವ್ದೋ ಸಂಬಂಧಪಟ್ಟಿದ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ? ಈ ಖುಷಿ ಬಂದಂಗೆ ಅಧಿವೇಶನ ನಡೆಸ್ತೀರಾ? ರಾಮೇಶ್ ಮಾತಾಡಿ. ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂಗಾರೆ ನಾವ್ ಯಾವ್ದಾದ್ರು ಜೀರೋ ಅವಧಿ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ, ಇದು ಮೊನ್ನೆ ನಡೆದಿದ್ದು ಅಂತ ಕತೆ ಹೊಡಿತೀರಿ. ಇದನ್ನ ತಗೊಂಡ್ಬಂದ್ರಿ ನೀವು ಸದನಕ್ಕೆ. ಸಣ್ಣ ವಿಷಯನಾ? ಯಾವ ಸಣ್ಣ ವಿಷಯ? ಇದ್ರ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀರಾ?